ನಮಸ್ಕಾರ. ನನ್ನ ಹೆಸರು ಆಶಾ ಆರಾಧ್ಯ ಅಂತ. ಕೆ ಆರ್ ನಗರದಿಂದ ಬಂದಿದ್ದೀನಿ, ಮೈಸೂರು ಡಿಸ್ಟಿಕ್ಕು. ನನಗೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಆರ್ಥ್ರೈಟಿಸಿಂದ ಇದು ಮಾಡ್ತಿದ್ಲು, ಬಳಲ್ತಿದ್ಲು. ನಾವು ಇಂಗ್ಲೀಷ್ ಮೆಡಿಸನ್ಗೆ ಒಂದು 8 ವರ್ಷದಿಂದ ಇಂಗ್ಲೀಷ್ ಮೆಡಿಸನ್ ಕೊಡಿಸ್ತಾ ಇದ್ವಿ. ಅದು ಯಾವುದೂ ಅವಳಿಗೆ ಸರಿ ಆಗಲಿಲ್ಲ. ಒಂದು ಕೊಡಿಸಿದ್ರೆ ಬ್ಲಡ್ ಕಡಿಮೆ ಆಗೋದು, ಮಸಲ್ಸ್ ವೀಕ್ ಆಗೋದು, ಬರೀ ಸ್ಟಿರಾಯ್ಡ್ ಕೊಡೋರು. ಅವಳಿಗೆ ಯಾವುದೋ ಒಂದು ಒಳ್ಳೆಯ ರೀತಿಯಾಗಿ ಯಾವುದೂ ಆಗಲಿಲ್ಲ. ಲಾಸ್ಟಿಗೆ ಇಲ್ಲಿ ನಮಗೆ ಬುದ್ಧಿಯವ್ರು ಗೊತ್ತಿದ್ದರು. ಮುಂಚೆನೇ ನಾವು ಬುದ್ಧಿಯವರ ಒಂದು ವಾತಾವರಣ ನೋಡಿದ್ವಿ. ಅದರಿಂದ ನಮಗೆ ನಮ್ಮ ಸಿಸ್ಟರು ಒಬ್ಬರು ಹೇಳಿದರು, ಹೋಗಿ ಅಲ್ಲಿ ಒಂದು ಆಯುರ್ವೇದಿಕ್ ಒಂದು ಸಲ ಟ್ರೈ ಮಾಡಿ ನೀವು ಅಂತ. ಈಗ ಆಯುರ್ವೇದಿಕ್ ಬಂದ್ವಿ, ಮ್ಯಾಮ್ ಹತ್ರ ಮಾತಾಡಿದ್ವಿ. ಮ್ಯಾಮು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ತಿಳಿ ಹೇಳಿದ್ರು. ನಾವೇನು ತಿಂತಿದ್ವಿ ಮುಂಚೆ, ಎಷ್ಟು ಏನು ಬಾಡಿಗೆ ಏನು ಕೊಡ್ತಿದ್ದೀವಿ, ನಾವು ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಒಂದೊಂದೇ ಅವ್ರು ಹೇಳ್ಬೇಕಾದ್ರೆ ನಮಗೆ ತುಂಬಾ ಈ ಥರ ಎಲ್ಲ ನಾವು ನಮ್ಮ ಬಾಡಿಗೆ ಹಾರ್ಮ್ ಮಾಡಿದ್ದೀವ, ನಾವು ಇಷ್ಟೊಂದು ಕೆಟ್ಟ ಆಹಾರ ಕೊಟ್ಟಿದ್ದೀವ ನಾವು ಅಂತ ಅನ್ನಿಸ್ಬಿಡ್ತು ನಮಗೆ. ನನಗಂತೂ ನನ್ನ ಮಗಳಿಗೆ ನಿಜವಾಗ್ಲೂ ನಂಗೆ ಸಖತ್ ಬೇಜಾರಾಗ್ತಿದೆ. ಇಷ್ಟು ದಿನ ನಾನು ಏನು ಕೊಟ್ಟೆ ನನ್ನ ಮಗಳಿಗೆ ಅಂತ ತುಂಬ ಬೇಜಾರಾಗ್ತಿದೆ. ನಾನು ಮುಂಚೆನೇ ಬರಬೇಕಿತ್ತು ಅಂತ ಅನ್ನಿಸ್ಬಿಡ್ತು ನನಗೆ. ಬರೀ ಆಚೆ ಫುಡ್ ತಿಂತಿದ್ವಿ. ಆಮೇಲೆ ಆಚೆ ಫುಡ್ ಅಂದರೆ ನಾವು ಒಳ್ಳೆಯದೇ ಅಂದ್ಕೊಂಡೆ ಆಚೆ ಫುಡ್ ತಿಂತಿದ್ವಿ. ಪ್ರೋಟೀನ್ ಹೋದರೆ ಪನ್ನೀರ್ ಮಂಚೂರಿ ಅಂತ ಪ್ರೋಟೀನ್ ಸಿಗುತ್ತೆ ಅಂತ, ಆ ಥರನೇ ಇಲ್ಲ ಸೋಯಾ ಚಿಂಗ್ಸು ಆ ಥರ. ಅಂದರೆ ಆಚೆ ಫುಡ್ಡಲ್ಲೇ ನಾವು ಒಳ್ಳೆಯದು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಆಲ್ರೆಡಿ. ಅದರಲ್ಲಿ ಏನು ಹಾಕಿರ್ತಾರೆ, ಏನು ಬಿಟ್ಟಿರ್ತಾರೆ ಅನ್ನೋದು ಒಂದು ಚೂರು ನಮಗೆ ಅದ್ರ ಬಗ್ಗೆನೇ ನಮಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಾವು ಏನು ತಿಂದ್ವಿ, ಏನು ಬಿಟ್ವಿ ಅಂತ ಪ್ರತಿಯೊಂದು ಒಂದೊಂದು ನಾವು ಬಂದ ತಕ್ಷಣ ಮ್ಯಾಮ್ ಹೇಳಿದ್ದು, ಫಸ್ಟು ನೀವು ಶಿಬಿರಕ್ಕೆ ಜಾಯ್ನ್ ಆಗಿ, ಆದರೆ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಯಾಕೆ ಅಂದರೆ ನಿಮಗೆ ಮೇಜರ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಪ್ರತಿಯೊಂದನ್ನು ಕಲ್ತ್ಕೊಂಡು ನೀವು ಹೋಗಿ ಮೆಡಿಸನ್ ತೊಗೊಂಡ್ರೆ ನಿಮಗೆ ಗುಣ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ ಅಂತ ಅವರು ನೀಟಾಗಿ ಫ್ರೆಂಡ್ಲಿಯಾಗಿ ತುಂಬ ಆತ್ಮೀಯವಾಗಿ ನೀಟಾಗಿ ಹೇಳಿದ್ರು. ಮೊದಲು ಅವ್ರನ್ನ ನೋಡಿದ ತಕ್ಷಣವೇ ನಮಗೆ ಖುಷಿ ಆಗುತ್ತೆ. ಫಸ್ಟು ಅಕ್ಕನೋ ತಂಗಿನೋ ಇಲ್ಲ ನಮ್ಮ ಬಂಧು ಬಳಗನೋ ಒಂದು ಅಮ್ಮನೋ ಆ ಫೀಲ್ ಬಂದ್ಬಿಡುತ್ತೆ ನಮಗೆ. ಅವ್ರು ನೋಡಿದ ತಕ್ಷಣವೇ ಫೀಲ್ ಆಗಿಬಿಡುತ್ತೆ. ಪರ್ಸ್ನಲಿ ನಾನು ಹೇಳ್ತಾ ಇರೋದು, ನನಗೆ ಆ ಫೀಲ್ ಆಯಿತು. ನನಗೆ ಪ್ರತಿಯೊಂದನ್ನು ಅವ್ರ ಹತ್ರ ಶೇರ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಅವರಿಗೆ ಟೈಮೇ ಇರಲ್ಲ. ಆದರೂ ನಾನು ಆದಷ್ಟು ಶೇರ್ ಮಾಡಿದ್ದೀನಿ ಮ್ಯಾಮ್ ಹತ್ರ. ನನ್ನ ಮಗಳಿಗೀಗ ಪರವಾಗಿಲ್ಲ, ಸ್ವಲ್ಪ ಊತ ಎಲ್ಲ ಕಡಿಮೆ ಆಗಿದೆ. ಅದು ಆರ್ಥ್ರೈಟಿಸ್ ಬಗ್ಗೆ ತುಂಬ ಇದೆ. ಅದು ಸ್ವಲ್ಪ ಅವಳು ಬಂದ ಮೇಲೆ, ಇಲ್ಲಿ ಶಿಬಿರಕ್ಕೆ ಬಂದ ಮೇಲೆ ಅವಳಿಗೂ ತುಂಬಾ ಗೊತ್ತಾಗಿದೆ. ನಾನು ಏನು ತಿಂದೆ ಅಮ್ಮ, ನಾನು ಏನು ತಿನ್ನಬೇಕಿತ್ತು, ನಾನಂತೂ ತುಂಬ ಅದರಲ್ಲಿ ತುಂಬಾ ಅನುಭವಿಸ್ಬಿಟ್ಟಿದ್ದೆ. ಅವಳಿಗೆ ಯಾವ ಥರ ತಿಳಿ ಹೇಳೋದು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಕದ್ದು ಮುಚ್ಚಿ ಏನಾದ್ರು ತಿನ್ಬಿಡೋದು ಮಾಡೋದು ಮಾಡ್ತಿದ್ಲು. ಬಟ್ ನಾನು ಇಷ್ಟು ವರ್ಷ ಏನು ತಿಂದೆ ಅಂತ ಅವಳು ಇವತ್ತು ಆ ತಿಳುವಳಿಕೆನ ಅವಳಿಗೆ ಅರಿವಾಯ್ತು. ಆ ತಿಳುವಳಿಕೆ ಅವಳಿಗೆ ಅರಿವಾಗೋಯ್ತು ಇವಾಗ. ಸೊ ಮುಂದೆ ನಾವು ತುಂಬ ಒಳ್ಳೆ ಆಹಾರನ ತಿಂತೀವಿ ಅಂತ ಇಲ್ಲಿಂದ ಕಲ್ತ್ಕೊಂಡು ಹೋಗ್ತಿದ್ದೀವಿ ಅನ್ನೋದು ಒಂದೇ ದೊಡ್ಡ ಖುಷಿ. ಮತ್ತು ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ ಪರಿಸರ. ನನಗೆ ತುಂಬ ಇಷ್ಟ, ನೇಚರ್ ಅಂದರೆ ತುಂಬ ಇಷ್ಟಪಡ್ತೀನಿ. ಪ್ರತಿಯೊಂದು ಆರ್ಟಿಫಿಷಿಯಲ್ ಅಂತ ಯಾವುದೂ ಇಲ್ಲ. ಮತ್ತು ಇಲ್ಲಿ ಹೇಳಬೇಕು ಅಂದರೆ ಸಿಸ್ಟರ್ಸ್ ಆಗಲಿ, ಕೆಲಸ ಮಾಡೋರಾಗಲಿ, ಪ್ರತಿಯೊಬ್ಬರು ಒಂದು ಫೀಲ್ ಕೊಡ್ತಾರೆ, ನಮ್ಮ ಮನೆಯವರೇನೋ ಅನ್ನೋ ಥರ ಫೀಲ್ ಕೊಡ್ತಾರೆ. ಸ್ಟಾರ್ಟಿಂಗ್ 2 ಡೇಸ್ 3 ಡೇಸ್ ತುಂಬ ಬೇಜಾರಾಯಿತು. ಅಯ್ಯೋ ಹೆಂಗಪ್ಪ ಇರೋದು 10 ಡೇಸು ಆಗಲ್ಲ ಅಂತ. ನನ್ನ ಮಗಳಿಗೆ ಬಂದು ನಾನು ತೊಗೊಂಡೆ. ಅವಳು ಸ್ವಲ್ಪ ರಿಲೀಫ್ ಆಗಿದ್ದರಿಂದ ನಾನು ಶಿಬಿರಕ್ಕೆ ಜಾಯ್ನ್ ಆದೆ ತಕ್ಷಣವೇ. ನನಗೂ ಈಗ ಬ್ಯಾಕ್ ಪೈನ್ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಥೈರಾಯ್ಡ್ ಕಡಿಮೆ ಆಗಿದೆ. ಹೆಂಗೆ ಹೇಳ್ತೀನಿ ಅಂದರೆ, ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡ್ರೆ ನಂಗೆ ತಲೆ ಸುತ್ತುತ್ತೆ. ಈಗ ಕಡಿಮೆ ಆಗಿದೆ, ನನಗೆ ಥೈರಾಯ್ಡ್ ಕಡಿಮೆ ಆಗಿದೆ, ಬಾಡಿ ಫ್ರೀ ಆಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಯೋಗದಿಂದ ಬೆಳಗ್ಗೆ ಮಾರ್ನಿಂಗ್ ಯೋಗ ನಾನು ಮಾಡ್ತಾನೇ ಇರಲಿಲ್ಲ. ಸೂರ್ಯ ನಮಸ್ಕಾರ ನಂಗೆ ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಮ್ಯಾಮ್ ಪುಷ್ ಮಾಡಿ 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 ಆಗುತ್ತೆ ಮಾಡಿ, ನೀವು ಒಬ್ರನ್ನ ಕೂರಕ್ಕೆ ಬಿಡೋದಿಲ್ಲ ಅವರು, ನೀವು ಆಗುತ್ತೆ ಇಲ್ಲ ಅಟ್ಲೀಸ್ಟ್ ಕೂತಾರೋ ಮಾಡಿ, ಹಂಗೆ ಒಂಥರ ಅವರು ಮೋಟಿವೇಶನ್ ಕೊಡೋದು ತುಂಬಾ ಚೆನ್ನಾಗಿರುತ್ತೆ. ಅವ್ರ ಫೇಸ್ ನೋಡಿದ್ರೇ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ. ಸೊ ಈಗ ನನ್ನ ಬಾಡಿನೂ ಫ್ಲೆಕ್ಸಿಬಲ್ ಆಗಿದೆ. ಆಮೇಲೆ ಕ್ಲೀನ್ ಬಗ್ಗೆ ಬರಬೇಕು ಅಂದರೆ, ಒಂದು ಕಡೆ ಪ್ಲಾಸ್ಟಿಕ್ ಇಲ್ಲ. ನಾನು ತುಂಬ ಕಡೆ ಹೋಗಿದ್ದೀನಿ, ನಮ್ಮ ಮೈಸೂರು ಸೈಡು ಎಲ್ಲ ಬೇರೆ ಕಡೆ ಎಲ್ಲಿ ನಮ್ಮ ಕಡೆ ಎಲ್ಲ ಪರಿಸರ ಇರೋ ಕಡೆ ಹೋದರೆ ಆದಷ್ಟು ಪ್ಲಾಸ್ಟಿಕ್ಕೇ ಕಾಣಿಸುತ್ತೆ. ನಾನು ಇಲ್ಲಿ ಎಲ್ಲರೂ ನೋಡಬೇಕಂದ್ರೆ ನಮಗೆ ಏನಾದ್ರು ಒಂದು ಪ್ಲಾಸ್ಟಿಕ್ ಐಟಮ್ ಇದ್ದರೆ ಆಚೆ ಹಾಕೋದು ಬೇಡ, ಒಳಗಡೆ ಇಟ್ಕೊಂಡು ನಾವು ಊರಿಗೆ ಹೋದಾಗ ಹಾಕೋಣ ಅಂತ ಅನಿಸುತ್ತೆ. ಅಷ್ಟು ಕ್ಲೀನ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ.